ವಿಶ್ವಾಸ ಇಷ್ಟು ದಿನ ಯಾವಾಗ ಸಚಿವ ಸಂಪುಟ ಯಾವಾಗ ಕ್ಯಾಬಿನೆಟ್ ಅಂತೆಲ್ಲ ಕೇಳ್ತಾ ಇದ್ರಿ. ಇವತ್ತು ಪಟ್ಟಿ ಬಿಡುಗಡೆ ಆಗ್ತಾ ಇದೆ. ಎರಡನೇ ಪಟ್ಟಿಯಲ್ಲಿ ಮಧು ಬಂಗಾರಪ್ಪಗೆ ಸಚಿವ ಸ್ಥಾನ. ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯಗೆ ಮಧು ಬಂಗಾರಪ್ಪ ಧನ್ಯವಾದ. ವಿಶ್ವಾಸವಿಟ್ಟು ಸಚಿವ ಸ್ಥಾನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಂಪೂರ್ಣ ನ್ಯೂಸ್ಗೆ ಸಚಿವ ಮಧು ಬಂಗಾರಪ್ಪ ಹೇಳಿಕೆ. ಎರಡನೇ ಪಟ್ಟಿಯಲ್ಲಿ ಮಧು ಬಂಗಾರಪ್ಪ ಅವರಿಗೆ ಸಚಿವ ಸ್ಥಾನ ಲಭ್ಯವಾಗ್ತಾ ಇದೆ. ಭರ್ಜರಿ ಖುಷಿಲಿದ್ದಾರೆ ಅವರು. ಎರಡನೇ ಸಲ ಸಚಿವರಾಗ್ತಾ ಇರುವಂತದ್ದು. ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ ಅಲ್ಲೂ ಕೂಡ ಇವರಿಗೆ ಸಚಿವ ಸ್ಥಾನ ಸಿಕ್ಕಿತ್ತು. ಈಗಲೂ ಕೂಡ ಸಚಿವ ಸ್ಥಾನ ಸಿಕ್ಕಿದೆ ಮಧು ಬಂಗಾರಪ್ಪ ಅವರಿಗೆ. ಎರಡನೇ ಪಟ್ಟಿಯಲ್ಲಿ ಮಧು ಬಂಗಾರಪ್ಪ ಅವರಿಗೆ ಸ್ಥಾನವನ್ನ ನೀಡಲಾಗಿದೆ. ಎಸ್ ಮಲ್ಲಿಕಾರ್ಜುನ್ ಅವರಿಗೂ ಕೂಡ ಸಚಿವ ಸ್ಥಾನ, ವಿಜಯಾನಂದ ಕಾಶಪ್ಪನವರಿಗೂ ಕೂಡ ಸಚಿವ ಸ್ಥಾನ. ಕರ್ನಾಟಕ ಹೆಂಗಾಗ್ಬಿಟ್ಟಿದೆ ಕಾರ್ಯಕರ್ತರ ಗುಂಪಿಂದ ಅಂತಂದ್ರೆ ನಮ್ಮ ನಾಯಕರಿಗೇನು ಕೊಟ್ಟಿಲ್ಲ, ನಮ್ಮ ನಾಯಕರಿಗೇನು ಕೊಟ್ಟಿಲ್ಲ. ವಿಷ ಕುಡಿಯೋದೇನೋ, ಟೈರಿಗೆ ಬೆಂಕಿ ಹಚ್ಚೋದೇನೋ, ಆರ್ಭಟ ಮಾಡೋದೇನೋ, ಅಬ್ಬರ್ಸ್ ಬಬ್ಬಿರಿಯೋದೇನೋ. ಕೈಯಾರ ಬೆಂಕಿ ಹಚ್ಕೊಂಡು ನಿಮ್ಮ ಮೈಗೆಲ್ಲ ಹೋಯ್ತು ಅಂತಂದ್ರೆ ನಿಮ್ಮ ಮನೆಯವ್ರಿಗೆ ಯಾರು ಬೇಕು? ಅಭಿಮಾನ ಎದೆಲಿರ್ಬೇಕ್ರಿ, ಅದ ಬಿಟ್ಟು ರೋಡಲ್ಲ. ಅದ್ರ ಬಗ್ಗೆ ಮಾತನಾಡ್ತೀನಿ ನಾನು. ಇಲ್ಲಿ ಸದ್ಯಕ್ಕೆ ವಿಶ್ವಾಸವಿಟ್ಟು ಸಚಿವ ಸ್ಥಾನ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳ್ತಾ ಇರುವಂತಹ ಮಧು ಬಂಗಾರಪ್ಪ ಅವರು ಮಾತಾಡೋಣ. ನೂತನ ಸಚಿವರ ಪಟ್ಟಿ ರೆಡಿಯಾಗಿದೆ. ಈಗಾಗಲೇ ಸೇರ್ಪಡೆಯಾಗಿರುವಂತಹ ಮತ್ತೊಮ್ಮೆ ಮಧು ಬಂಗಾರಪ್ಪ ಅವರು ನಮ್ಮ ಜೊತೆಲಿದ್ದಾರೆ. ಅವರಿಗೆ ಅಭಿನಂದನೆ ತಿಳಿಸ್ತಾ, ಸರ್, ಮೊದಲನೇದಾಗಿ ಈ ಒಂದು ಸಚಿವ ಸಂಪುಟ ಎರಡನೇ ಪಟ್ಟಿ ಬಿಡುಗಡೆ ಆಗಿದೆ. ತಾವು ಆಕಾಂಕ್ಷೆ ಅಂತೂ ಖಂಡಿತ ಆಗಿದೆ, ಯಾಕೆಂದ್ರೆ ಕಳೆದ ಬಾರಿ ಕೂಡ ಸಚಿವ ಸ್ಥಾನ ನಿರ್ವಹಣೆ ಮಾಡಿದರೆ. ಏನು ನಿಮ್ಮ ಮೊದಲ ರಿಯಾಕ್ಷನ್? ಇಲ್ಲ, ಸಂತೋಷ. ನಾನು ಹೈಕಮಾಂಡ್ ಅವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಹರಿಪ್ರಸಾದ್ ಸಾಹೇಬರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಕೊಟ್ಟಿರ್ತಕ್ಕಂಥ ಕೆಲಸ ಮುಂಚೆ OBC ಅಧ್ಯಕ್ಷರಾಗಿ ಮಾಡಿದ್ದೆ. ಅದಾದಮೇಲೆ ಪ್ರಣಾಳಿಕೆ ಉಪಾಧ್ಯಕ್ಷರಾಗಿ ಇವತ್ತು ಮತ್ತೆ 3 ವರ್ಷ ಸಿದ್ದರಾಮಯ್ಯ ಸಾಹೇಬ್ರ ಅಡಿಗೆ ಒಬ್ಬ ಸಚಿವನಾಗಿ ಮಾಡೋದು ನನ್ನ ಅದೃಷ್ಟ. ಸೊ ಅದಕ್ಕೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತೆ ನನ್ನ ಮೇಲೆ ವಿಶ್ವಾಸ ಇಟ್ಟಿರೋದು. ಅದು ಚಾಲೆಂಜಿಂಗ್ ಆಗಿ ತಗೊಳ್ಬೇಕಾಗತ್ತೆ. ಸೊ ಅದನ್ನು ಚಾಲೆಂಜಿಂಗ್ ಆಗಿ ತಗೊಳ್ಳಿಕ್ಕೆ. ಇಲ್ಲಿ ಇನ್ನೊಂದು ಸಮಯ ಕೂಡ ಕಡಿಮೆ ಇದೆ, ಬರೀ 1.5 ವರ್ಷಗಳು ಉಳಿದಿರುವಂಥದ್ದು. ಆದರೂ ಕೂಡ ಎಲ್ಲೊಂದು ಕಡೆ ಅಂದರೆ ಖಾತೆ ಏನಾದರೂ ಅಂದರೆ ತಮ್ಗೆ ಈಗಾಗಲೇ ಶಿಕ್ಷಣ ಸಚಿವರಾಗಿ ನಿರ್ವಹಿಸಿದ್ರ, ಬೇರೆ ಏನೋ ಖಾತೆ ಏನಾದ್ರು ಎಕ್ಸ್ಪೆಕ್ಟ್ ಎಲ್ಲ ವರಿಷ್ಠಿಗೆ ಬಿಟ್ಬಿಡ್ತೀವಿ. ಯಾವಾಗಲೂ ಅಷ್ಟೇ ಕೆಲಸ ಕೊಟ್ಟಿರೋದನ್ನ ಯಾವ ರೀತಿ ನಾವು ಮಾಡ್ತೀವಿ ಅನ್ನೋದು ಹೇಳಬೇಕೆ ಹೊರತು ಯಾಕೆ ಕೆಲಸ ಕೊಟ್ಟಿದ್ದಾರೆ ಅಂತ ಕೇಳಬಾರ್ದು. ಯಾಕಂದರೆ ಇದು ಭಾಳ ದೊಡ್ಡ ಕುಟುಂಬ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದೆ. ಸೇವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದಕ್ಕೆ ಕೊಟ್ಟರೇನು ಅದನ್ನು ಜವಾಬ್ದಾರಿತ್ವವಾಗಿ ತಗೊಂಡು ಹೋಗೋದು ಒಳ್ಳೆಯದು ಅಂತ ಹೇಳಿ ನಾನು ಭಾವಿಸ್ತೇನೆ. ತಮ್ಮ ಬೆಂಬಲಿಗರೆಲ್ಲ ಖುಷಿ ವ್ಯಕ್ತಪಡಿಸಿದ್ದಾರೆ, ಸಾಕಷ್ಟು ಸಂಭ್ರಮ ಮನೆ ಮಾಡಿದೆ ಶಿವಮೊಗ್ಗದಲ್ಲಿ. ತಮ್ಮ ಬೆಂಬಲಿಗರಿಗೆ, ತಮ್ಮ ಕ್ಷೇತ್ರದ ಜನಕ್ಕೆ ಏನು ಹೇಳಕ್ಕೆ? ನನ್ನ ಸೊರಬ ಕ್ಷೇತ್ರದವರಿಗೆ ಮತ್ತು ನನ್ನ ತಂದೆ ಬಂಗಾರಪ್ಪಾಜಿಯವರಿಗೆ ನಾನು ಧನ್ಯವಾದಗಳು ಹೇಳಬೇಕು. ಜನ್ಮ ಕೊಟ್ಟವರು ರಾಜಕೀಯವಾಗಿ ಗುರುಗಳು. ಒಂದು ಕಡೆಗೆ ಅದನ್ನು ಮುಂದುವರ್ಸೋದಕ್ಕೆ ಸೊರಬ ಕ್ಷೇತ್ರದ ಜನರಿಗೆ ನಾವು ಯಾವತ್ತೂ ಕೂಡ ಸೋತರು ಗೆದ್ದರು ಅವ್ರನ್ನ ಯಾವತ್ತೂ ಕೂಡ ನಾವು ನೆನ್ಪಿಟ್ಕೊಳ್ಬೇಕಾಗ್ತದೆ. ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಅವ್ರ ಕಾರಣ. ಅವ್ರ ಸೇವೆ ಜೊತೆಗೆ ಈಗ ರಾಜ್ಯಕ್ಕೆ ವಿಸ್ತರಣೆ ಆಗೋದು 3 ವರ್ಷದ ಜೊತೆಗೆ ಇನ್ನೂ ಮುಂದುವರಿಸ್ತಕ್ಕಂಥದ್ದು ಕೆಲಸ ಮಾಡಿದ್ದಕ್ಕೆ ಅದಕ್ಕೆ ನಾನು ಕ್ಷೇತ್ರದ ಜನರಿಗೆ ವಿಶೇಷವಾಗಿ ಧನ್ಯವಾದ. ಮತ್ತು ಹೈಕಮಾಂಡ್ ಅವರಿಗೆ ಅವ್ರ ವಿಶ್ವಾಸವನ್ನು ನಮ್ಮ ಕ್ಷೇತ್ರ ಮತ್ತು ಜನರಿಗೆ ಮತ್ತು ಹೈಕಮಾಂಡ್ ಅವ್ರಿಗೆ ಮಧ್ಯೆ ನಾವಿರ್ತಕ್ಕಂಥವ್ರು ನಮ್ಮನ ಮೇಲೆ ಇಟ್ಟಿದ್ದಾರಲ್ಲ, ಅದು ಬಹಳ ಮುಖ್ಯ ಆಗುತ್ತೆ. ಅದು ಮುಂದೆ ತೊಗೊಂಡು ಹೋಗ್ಬೇಕಾದ್ರೆ ಚಾಲೆಂಜಸ್ ಆರ್ ಬೆಟರ್. ನಾವು ಈಗ ಇನ್ನೂ ಚಾಲೆಂಜ್ ಚೆನ್ನಾಗಿರ್ತದೆ, ಚೆನ್ನಾಗಿ ಕೆಲಸ ಮಾಡಬೇಕು. ಅಲ್ಲ ಸರ್, ಮುಂದಿನ ಚುನಾವಣಾ ದೃಷ್ಟಿಯಿಂದನೂ ಕೂಡ ಸಾಕಷ್ಟು ಅಳೆದು ತೂಗಿ ಪಟ್ಟಿಯನ್ನು ಆಯ್ಕೆ ಮಾಡಿದ್ದಾರೆ. ಸೊ ಯಾವ ರೀತಿಯಾದಂಥ ಚಾಲೆಂಜಸ್ಗಳಿದೆ ಅಂತ? ಯಾಕೆಂದರೆ ಬರೀ 1.5 ವರ್ಷ ಇದೆ, ಹಾಗೆಯೇ ಮುಂದಿನ ಚುನಾವಣೆ ಬೇರೆ ಬರುತ್ತೆ. ಸೊ ನಾನು ಮುಂಚೆಯಿಂದನೂ ಹೇಳ್ತಾ ಇದ್ದೆ, ನಮ್ಮ ಪಕ್ಷದೊಳಗೆ ಎಲ್ಲರಿಗೂ ಅರ್ಹತೆ ಇದೆ. ಯಾರಿಗೂ ಅರ್ಹತೆ ಇಲ್ಲದೆ ಇರೋರನ್ನ ಆಯ್ಕೆನೇ ಮಾಡಲ್ಲ. ಅರ್ಹತೆ ಎಲ್ಲರಿಗೂ ಇರ್ತಾರೆ. ಮಾಡಬೇಕಾದ್ರೆ ಕಷ್ಟ ಆಗುತ್ತೆ ಸೆಲೆಕ್ಟ್ ಮಾಡಬೇಕಾದ್ರೆ. ಈಗ ಮಾಡಿದ್ದಾರೆ, ಅದಾದಮೇಲೆ ಎಲ್ಲರನ್ನೂ ಒಗ್ಗಟ್ಟಾಗಿ ತೊಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಅದನ್ನು ಮಾಡ್ತೀವಿ. ಆ ನಿರ್ದೇಶನ ಹೈಕಮಾಂಡಿಂದ ಬರ್ತದೆ ಅಂಥೇಳಿ ವಿಶ್ವಾಸ ಇದೆ. ಫೈನಲಿ ಸರ್, ಒಂದಷ್ಟು ಜನ ನಿರೀಕ್ಷೆ ಇಟ್ಕೊಂಡಿದ್ರು, ಆದರೆ ಅವರಿಗೆ ಎಲ್ಲರಿಗೂ ಕೂಡ ಏನು ಅಂತಿಮ ಮಾಡೋಕ್ಕಾಗಲ್ಲ. ಇಲ್ಲಿ ಈ ಒಂದು ವಿಚಾರದಲ್ಲಿ 21 ಸಚಿವ ಸ್ಥಾನ ಇರುವಂಥದ್ದು. ಸೊ ತಮ್ಮ ಸ್ನೇಹಿತರು ಕೂಡ ಇದ್ದಾರೆ ಅದರ ಲಿಸ್ಟಲ್ಲಿ. ಏನು ಇಲ್ಲ, ಎಲ್ಲರೂ ಅಷ್ಟೇ, ಎಲ್ಲರೂ ಹೇಳ್ತಾ ಇದ್ದಿದ್ದು ಹೈಕಮಾಂಡ್ ಅವರಿಗೆ ಅಂಥೇಳಿ ನಿರೀಕ್ಷೆ.
ಆಗಲಿಲ್ಲ ಅಂದ್ರೆ ಸ್ವಲ್ಪ ಡಿಸಪಾಯಿಂಟ್ ಆಗ್ತದೆ. ಬಟ್ ಅವ್ರು ಕೂಡಿ ಕರ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿನ ನಾವು ಕೂಡ ಮಾಡಬೇಕಾಗತ್ತೆ. ಅದು ಭಾಳ ಮುಖ್ಯ. ಹೈಕಮಾಂಡಿಗೂ ಕಷ್ಟ ಒಂದೇ ಸತಿಗೆ ತೀರ್ಮಾನ ತಗೊಳ್ಬೇಕಾದ್ರೆ. ಅದಕ್ಕೆ ನಾವು ಹೈಕಮಾಂಡ್ ಅವ್ರಿಗೆ ಕೆಲಸ ಕೊಟ್ಟಿದ್ದಾರೆ, ಅವ್ರ ಜೊತೆ ಕೂರಿಸಿ ಕೆಲಸ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಎಸ್ ಸರ್, ಥ್ಯಾಂಕ್ ಯು ನಿಮ್ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಿಷ್ಟು ನೂತನ ಸಚಿವರಾಗಿ ಆಯ್ಕೆಯಾಗಿರುವಂತಹ ಮಧು ಬಂಗಾರಪ್ಪ ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ನವಾಜ್ ಜೊತೆ ಜೋಯಲೇಗೌಡ್, ಸಂಪೂರ್ಣ ನ್ಯೂಸ್, ಬೆಂಗಳೂರು.